ಯಾಕಂದ್ರೆ ಇವತ್ತಿನ ಕಾಲ ಹೆಂಗಿದೆ, ಸತ್ಯ ಮಾತಾಡಿದ ತಕ್ಷಣ ಗುಮ್ಮಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಸಹ್ಯ ನಮಗೆ ಆಗೋದಿಲ್ಲ ಅದು. ದಯವಿಟ್ಟು ಆಕ್ಷನ್ ಪ್ಲಾನ್ ಮಾಡಿ ಒಂದು ಒಳ್ಳೆ ಸಿನಿಮಾನ, ಒಳ್ಳೆ ಕಥೆನ, ಒಳ್ಳೆ ಕಥೆಗಾರನ ಕರೆಸಿ ನಿಮ್ಮ ಜುಟ್ಟು ಜನವಾರನ ತಗೊಂಡೋಗಿ ಯಾರ ಕೈಗೂ ಕೊಟ್ಬಿಡಿ. ನೀವು ಕೂತ್ಕೊಳ್ಳಿ. ಹಿಂದೆ ಎಲ್ಲ ನಿರ್ಮಾಪಕರು ಹೆಂಗಿದ್ರು ಅಂದ್ರೆ, ಇಲ್ಲಿ ನಡೀತಾ ಇದೆ ಶೂಟಿಂಗು ಇಂಥ ಕಡೆ ಸದಾಶಿವನಗರದಲ್ಲಿ, ಯಾವ್ದು 6ನೇ ಸೀನ ಆರುವ ಏನ ಅಂತ ಅವ್ರ ಕತೆ ಗೊತ್ತಿತ್ತು, ಚಾರ್ಟ್ಗಳಿತ್ತು ಎಲ್ಲ ಗೋಡೆ ಮೇಲೆ, ಅದನ್ನ ನೋಡಿ ಮಾತಾಡೋರು. ಇವತ್ತು ಬೇರೆ ಆಗಿದೆ. ಒಂದು ಸಿನಿಮಾ ಸಿಕ್ಕಿದ್ರೆ ಸಾಕು, ನಾವು ಸೆಟ್ಲ್ ಆಗ್ಬೋದು ಅನ್ನೋ ಮನಸ್ಥಿತಿಯ ಅನೇಕರು ಬಂದ್ಬಿಟ್ಟಿದ್ದಾರೆ. ಹೋಗ್ಲಿ, ಹಳೆಯ ಸಿಸ್ಟಮ್ ಬರಲಿ ತಿರ್ಗಾ ವಾಪಸ್ಸು. ಸಿನಿಮಾಗೆ ಮಾತ್ರ ನಾನು ಚಾಲೆಂಜಿಂಗ್ ಆಗಿ ಹೇಳ್ತೀನಿ, ಯಾವುದು ಬೇಕಾದ್ರೂ ಸಾಯ್ಬೋದು, ಸಿನಿಮಾ ಸಾಯೋಲ್ಲ ರೀ. ಕಲೆ ಇಲ್ಲದೆ ಈ ಜಗತ್ತಲ್ಲಿ ಯಾವುದು ಬರಬೇಕಾಗುತ್ತೆ. ಇದೊಂದು ಬೆಸ್ಟ್ ಉದಾಹರಣೆ ಏನು, ಇವತ್ತು ಆಧುನಿಕ ತಂತ್ರಜ್ಞಾನ ನಮ್ಮ ಸಿನಿಮಾನ ಕೊಲೆ ಮಾಡ್ತಾ ಇದೆ. ಏನು ಎಲ್ಲ ನಿಮಗೆ ಪಿಕ್ಚರ್ ರಿಲೀಸ್ ಆದಂಥ ಕೇವಲ 2-3 ಗಂಟೆಗಳಲ್ಲೇ ತಗೊಂಡೋಗ್ಬಿಟ್ಟು ನಿಮ್ಗೆ ಆನ್ಲೈನಲ್ಲೇ ಬಿಡುವಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾವೆ. ನಾವು ಪೈರಸಿ ಮಾಡ್ತಿದ್ದಾರೆ, ಅದನ್ನು ನಾನು ಹೌಸಲ್ಲಿ ಮಾತಾಡಿ ಅಶ್ವಿನ್ ಅವರಿಗೆ ಒಪ್ಪಿಸಿ ಇಲ್ಲಿ ಬಂದು ಸುಮ್ಮನೆ ಬಾಯಿ ಮಾತು ಹಾಕಬಾರ್ದು ಅಂತ ಹೇಳಿ ಮಾಡಿದಂಥವ್ರು ಒಂದು ಇಬ್ಬರು ನಡೆದಾಗ ಪಾಪ ಇವನಪ್ಪ ಬಂದಿದ್ದ ನನ್ನ ಜೊತೆ ಯಾರೋ ಇನ್ನೊಂದಿಬ್ರು ಬಂದಿದ್ರು. ಇಂಡಸ್ಟ್ರಿನಲ್ಲಿ ಒಬ್ಬರು ಬರಲಿಲ್ವಲ್ರಿ. ಏನು ನನಗೋಸ್ಕರ ನಾನು ಮಾಡಿದೆ ನನ್ನ ಕೆಲಸನ, ಒಬ್ಬರು ಬರಲಿಲ್ಲ. ಅವಾಗ ನಾನು ಅಂದ್ಕೊಂಡೆ, ನಿಮ್ಮ ಹಣೆ ಬರವೇ ಎಷ್ಟು, ನಾನೇನು ಮಾಡೋಕ್ಕಾಗ್ತದೆ, ಏನು ಮಾಡೋಕ್ಕಾಗಲ್ಲ. ಆದರೂ ನಾವು ನಿಲ್ಲಿಸೋಲ್ಲ. ಈ ಸರಿನೂ ಹೋದಾಗ ಅಶ್ವಿನ್ ಅವ್ರಿಗೆ ಅಡ್ಡ ಹಾಕಿದೆ. ನಮ್ಮ BJP ಸಭೆದು ಮೀಟಿಂಗ್ ನಡೀತಾ ಇತ್ತು, ಅವ್ರು ಭಾಳ ಸೀರಿಯಸ್ ಆಗಿದ್ರು. ಸರ್ ನಿಮ್ಮ ಹತ್ರ ನಾನು 2 ನಿಮಿಷ ಮಾತಾಡಬೇಕು ಅಂತ. ಆಗಲ್ಲ ಅಂದರು. ತುಂಬ ಧನ್ಯವಾದ ಅಂತ ಹೋಗ್ತಾ ಇದೆ ಕೋಪ ಮಾಡಿಕೊಂಡು. ನೋಡೋಣ ಬಾಬಾ ಏನಂದ್ರು. ಅವ್ರಿಗೆ ಹೇಳಿದೆ, ಸಿನಿಮಾ ಅನ್ನೋದು ಇವತ್ತು ರಸ್ತೆಗೆ ಬಂದಿದೆ ರೀ, ಮೊಬೈಲಿಗೆ ಬಂದಿದೆ. ನಾನು ಎಕ್ಸಾಂಪಲ್ ಹೇಳಿದೆ, ನಾನು ನಮ್ಮ ಮೈಸೂರದಲ್ಲಿ ಯಾವುದೋ ಒಂದು ಕಾರ್ಯ ಮಾಡಕ್ಕೆ ಹೋದಾಗ ಒಂದು 23 ಜನ ಹುಡುಗರು ಕೂತಿದ್ರು, ಏನೋ ನೋಡ್ತಾ ಇದ್ರು. ನಾನು ಸುಮ್ಮನೆ ಮಾಮೂಲು ರೇಗ್ಸೋದಲ್ವಾ, ಏನೋ ಪೊಲಿ ಪಿಕ್ಚರ್ ನೋಡ್ತಿದ್ದ ನಾನು. ಇಲ್ಲ ಅಣ್ಣ, ದುನಿಯಾ ವಿಜಯ್ ಪಿಕ್ಚರ್ ನೋಡ್ತಾ ಇದ್ದೀವಿ ಅಂತ ಅಂದ್ರು. ಅದು ಇನ್ನೂ ಥಿಯೇಟ್ರಲ್ಲಿ 3 ದಿನ 4 ದಿನ ಆಗಿತ್ತು. ಒಂದು 23 ಜನ ನಮ್ಮ ಹಳ್ಳಿನಲ್ಲಿ ನೋಡ್ತಾ ಕೂತಿದ್ದಾನೆ. ಉಗಿದೆ ಅವರಿಗೆ ನಾನು, ಎಂಥ ದರಿದ್ರ ಮಕ್ಕಳು, ಯಾಕೋ ಈ ಥರ ಮಾಡ್ತೀರಿ, ಹಿಂಗೆಲ್ಲ ಮಾಡೋದು ತಪ್ಪಲ್ವೇನೋ, ಯಾರೋ ನಿರ್ಮಾಪಕರು ಕೊಲೆ ಮಾಡ್ತಿದ್ದೀರಿ ನೀವೆಲ್ಲ. ಅಣ್ಣ ನಾವೇನು ಮಾಡೋಣ, ಮೊಬೈಲಿಗೆ ಬರ್ತದೆ, ನಾವು ನೋಡ್ಕೊತೀವಿ. ನೀವು ನಂಬಲ್ಲ, ನಾನೇನು ಜಾಸ್ತಿ ಇಲ್ಲ, ಒಂದು 5-6 ಸಾವಿರ ಖರ್ಚು ಮಾಡಿ ಹೇಗೆ ಬರುತ್ತೆ ಸಿನಿಮಾ, ಎಲ್ಲಿಂದ ಬರುತ್ತೆ, ಹೆಂಗೆ ಅಪ್ಲೋಡ್ ಮಾಡ್ತಾರೆ, ಇದಿಷ್ಟನ್ನು ಕೂಡ ಪತ್ತೆ ಹಚ್ಚಿ ಒಂದು ಫಾರ್ಮೆಟ್ನ ಮಾಡಿಟ್ಕೊಂಡು ಇವು ಸರ್ಕಾರಕ್ಕೆ ಒಪ್ಪಿಸಿದ್ದೀವಿ. ಟೆಲಿಗ್ರಾಮ್ ಆ್ಯಪ್ ಅನ್ನೋಂಥ ಒಂದು ದರಿದ್ರ ಆ್ಯಪ್, ರಷ್ಯನ್ ಆ್ಯಪು ಫಸ್ಟು ಅದರಲ್ಲಿ ಬಿಡ್ತಾರೆ. ಅದರಲ್ಲಿ ಬಿಟ್ಟರೆ ಅದಕ್ಕೆ ಅಂಗ ಆ್ಯಪ್ಗಳು ಇದ್ದಾವೆ ಬೇರೆ ಒಂದು 5-6. ಅಲ್ಲಿಂದ ಪಾಸಾಗಿ ಯಾವ ಮಟ್ಟಕ್ಕಿದೆ ಅಂದರೆ, ನೀವು ಆ ಆ್ಯಪ್ಗೆ ಮೆಂಬರ್ ಆದರೆ 12 GB ಫ್ರೀಯಾಗಿ ಕೊಡ್ತಾನೆ. ಕಳ್ತನ ಮಾಡೋಕ್ಕೆ 12 GB ಫ್ರೀಯಾಗಿ ಕೊಡ್ತಾನೆ. ಯಾವ ಪಿಕ್ಚರ್ ಬೇಕಾದ್ರೆ ಡೌನ್ಲೋಡ್ ಮಾಡ್ಬೋದು. ಇನ್ನೂ ಪಾಪ ವಿಜಯ್ ಪಿಕ್ಚರ್ ರಿಲೀಸೇ ಆಗಿರಲಿಲ್ಲ, ಈಗೇನೋ ಕೋರ್ಟಲ್ಲಿ ನಿಂತಿದೆ, ಆಗಿಲ್ಲ. ಆ ಪಿಕ್ಚರ್ಗೆ ಅನೌನ್ಸ್ಮೆಂಟ್ ಆಗ್ತಾ ಇದ್ದಾರೆ ಸರ್, ಅನೌನ್ಸ್ಮೆಂಟ್ ಆಗ್ತಾ ಇದ್ದಾರೆ. ಈ ಥರ ವಿಜಯ್ ಪಿಕ್ಚರು ನಮ್ಮ ಆ್ಯಪಲ್ಲಿ ಬರುತ್ತೆ ಬೇಗ. ಹೌದು, ಎಲ್ಲರಿಗೂ ಆಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.